ಸಂಜನಾ ಚಿದಾನಂದ್ ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ 1ರ ಕಂಟೆಸ್ಟೆಂಟ್ಗಳಾಗಿದ್ದರು. ಇವರು ಮಿಡಲ್ ಫಿಂಗರನ್ನು ಯಾಕೆ ತೋರಿಸಿದ್ದಾರೆ ಅನ್ನುವ ಮಾಹಿತಿನ ನಿಮ್ಮ ಮುಂದೆ ಸ್ಪಷ್ಟಿಸುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಾರ ಜಿ ಕನ್ನಡದಲ್ಲಿ ನಡೀತಿರುವ ಡ್ರಾಮಾ ಜೂನಿಯರ್ ಸೀಸನ್ 5 ಅಲ್ಲ, ಭರ್ಜರಿ ಡ್ರಾಮಾ. ಅಂದರೆ ಈ ವಾರ ಭರ್ಜರಿ ಬ್ಯಾಚುಲರ್ ಸೀಸನ್ 1ರ ಕಂಟೆಸ್ಟೆಂಟ್ಗಳು ಡ್ರಾಮಾ ಜೂನಿಯರ್ ಸೀಸನ್ 5ರ ಕಂಟೆಸ್ಟೆಂಟ್ಗಳ ಜೊತೆ ಸ್ಕಿಟ್ನ ಮಾಡ್ತಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಈಗ ಬಿಡುಗಡೆಯಾದ ಕಾಟೇರ ಚಿತ್ರದ ಅಂದರೆ ಭರ್ಜರಿ ಡ್ರಾಮಾ ಕಂಟೆಸ್ಟೆಂಟ್ಗಳ ಪ್ರೋಮೋ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಸಜ್ಜಾಗಿ ವೈರಲ್ ಆಗ್ತಿದೆ. ಈ ಒಂದು ಭರ್ಜರಿ ಡ್ರಾಮಾದಲ್ಲಿ ಅತಿಥಿಯಾಗಿ ಬಂದ ಕಾಟೇರ ಚಿತ್ರತಂಡದ ಮತ್ತು ಕಾಟೇರ ಡೈರೆಕ್ಟರ್ ಆದ ತರುಣ್ ಸುಧೀರ್ ಮತ್ತು ಅವರ ಸಹೋದರ ಆದ ನಂದಕಿಶೋರ್ ಅವರು ಕೂಡ ಆಗಮಿಸಿದ್ದಾರೆ. ಬನ್ನಿ ಕಾಟೇರದ ಸ್ಕಿಟ್ ಮಾಡಿದ ಭರ್ಜರಿ ಡ್ರಾಮಾ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋಣ. ಈ ಸ್ಕಿಟ್ನ ಲೀಡಿಂಗ್ ರೋಲ್ ಮಾಡಿದ ದರ್ಶನ್ ಸರ್ ಆಗಿ ಜಗ್ಗಪ್ಪ, ಪ್ರಭಾವತಿ ಪಾತ್ರ ಯಶಸ್ವಿನಿ, ಪುಟ್ಟರಾಜು ಪಾತ್ರ ನಮ್ಮ ಆಲ್ರೌಂಡರ್ ಆರ್ಯ ಮತ್ತು ಮಹಾಲಕ್ಷ್ಮಿ, ಲಿಖಿತ್ ಅನೇಕರು ಮಾಡಿದ್ದಾರೆ. ಈ ಒಂದು ಸ್ಕಿಟ್ ಮಾಡಿದ ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಸೇಮ್ ಕಾಟೇರ ಮೂವಿಯನ್ನು 10 ನಿಮಿಷದಲ್ಲಿ ತೋರಿಸಿದ್ರು ಅನ್ನುವ ರೀತಿಯಲ್ಲಿ ಮಾಡಿದ್ರು. ಈ ಒಂದು ಸ್ಕಿಟ್ನ ಅತಿ ಅದ್ಭುತವಾಗಿ ನಮ್ಮ ಡ್ರಾಮಾ ಜೂನಿಯರ್ ಕಂಟೆಸ್ಟೆಂಟ್ಗಳು ಮಾಡಿದ್ದಾರೆ ಮತ್ತು ಜಗ್ಗಪ್ಪ, ಆರ್ಯ ಸ್ವರೂಪ್ ಇಬ್ಬರ ಈ ಕಾಂಬಿನೇಷನ್ ಸಖತ್ ಎಂಟರ್ಟೈನ್ ಕೊಟ್ಟಿದೆ. ಹಾಗೆ ಇವರ ಇಬ್ಬರ ಎಂಟ್ರಿ ಕೂಡ ಅದ್ಭುತವಾಗಿದೆ, ಎಲ್ಲರಿಗೂ ಸಖತ್ ಎಂಟರ್ಟೈನ್ ಕೊಡ್ತು. ಹಾಗೆ ಈ ಸ್ಕಿಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಚಪ್ಪಾಳೆ ತಟ್ಟಬೇಕು. ಈ ಸ್ಕಿಟ್ನ ಅದ್ಭುತವಾಗಿ ರೋಲ್ ಮಾಡಿದ ಜಗ್ಗಪ್ಪ ಮತ್ತು ಆರ್ಯ, ಯಶಸ್ವಿನಿ ಇವರ ಮಾಡಿದ ಸ್ಕಿಟ್ನ ನೋಡಿದ ನಂದಕಿಶೋರ್ ಸರ್ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿದ್ರು, ಒಂದು ಅದ್ಭುತವಾಗಿತ್ತು ಅಂತ ಹೇಳಿದರು. ಡೈರೆಕ್ಟರ್ ಆದ ತರುಣ್ ಸುಧೀರ್ ಅವರು ಕೂಡ ನೋಡಿ ಜಗ್ಗಪ್ಪನ ಎಂಟ್ರಿನ ಸೇಮ್ ದರ್ಶನ್ ಸರ್ ಥರ ಮಾಡಿದ್ರಿ, ಅವರ ಶಿಷ್ಯ ಆದ ಆರ್ಯ ಸ್ವರೂಪ್ನ ನೀನು ಸೇಮ್ ಪುಟ್ಟರಾಜು ಥರ ಮಾಡಿದ್ರಿ ಅಂತ ಹೇಳಿ ಸ್ಟ್ಯಾಂಡಿಂಗ್ ಅವೇಷನ್ ಕೊಟ್ಟರು. ಈ ಸ್ಕಿಟ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಇದೇ ವೀಕೆಂಡ್ ಜಿ ಕನ್ನಡದಲ್ಲಿ ಮಾತ್ರ. ಈ ಎಪಿಸೋಡ್ ಬಹಳ ಎಂಟರ್ಟೈನ್ ಆಗಿದೆ, ಆದ ಕಾರಣ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ